ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ನಮ್ಮ ಮನೆ ದೇವರಾದಂತಹ ಚುಂಚುನಗಿರಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂದರೆ ನಾನು, ನನ್ನ ಹಸ್ಬೆಂಡ್, ನಮಸ್ತೆ ದೇವಗಳಿಗೆ, ನನ್ನ ಮಗಳು. ಹಾಯ್. ನಾವಿವಾಗ ಚುಂಚುನಗಿರಿ ಮೊದಲನೇ ಆರ್ಚ್ ಹತ್ರ ಎಂಟ್ರಿನ ಕೊಟ್ಟಿದ್ದೀವಿ. ಇವಾಗ ಚುಂಚುನಗಿರಿಗೆ ಬಂದು ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದೆ. ಒಂದು ಕಾರ್ನ ಅಲ್ಲಿ ನಿಲ್ಲಿಸಿ ಇವಾಗ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ಇವ್ರು ಮುಂದೆ ಹೋಗ್ತಿದ್ದಾರೆ. ನಾವಿವಾಗ ದೇವಸ್ಥಾನದ ಹತ್ರ ಬಂದು ಬಟ್ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಟೈಮಿಂಗ್ಸ್ ಬಂದು ದೇವಸ್ಥಾನ 2 ಗಂಟೆ, ಬಟ್ ನಾವು 12:30ಗೆ ಬಂದಿದ್ದೀವಿ. 2 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ನಾವು ತುಂಬ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ಆದರೆ ನಮಗೆ ಕರೆಕ್ಟಾಗಿ ಟೈಮಿಂಗ್ಸ್ ಗೊತ್ತಿರಲಿಲ್ಲ. ದೇವಸ್ಥಾನದ ಬಾಗಿಲು ಯಾವಾಗ ತೆಗಿತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ರು. ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 12 ಗಂಟೆ ತನಕ ತೆಗೆದಿರ್ತಾರೆ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ತೆಗೆದಿರ್ತಾರೆ. ಮತ್ತು ಭಾನುವಾರ ಬೆಳಿಗ್ಗೆ 5:30ಯಿಂದ ಮಧ್ಯಾಹ್ನ 2 ಗಂಟೆ ತನಕ ತೆಗೆದಿರ್ತಾರೆ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ತೆಗೆದಿರ್ತಾರೆ ಅಂತ. ದೇವರು ಈಗ ನಾವು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಚುಂಚುನಗಿರಿ ಮೇಲ್ಗಡೆ ಇದೆ. ಇದು ತೋರಿಸ್ತೀನಿ ನೋಡಿ, ಅಲ್ಲಿಗೆ ಹೋಗ್ತಾ ಇದ್ವಿ. ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಒಳಗಡೆ ಹೋಗ್ತಾ ಇದ್ದೀವಿ. ಇದು ಗವಿಸಿದ್ದೇಶ್ವರ ಸ್ವಾಮಿ ದೇವರಿಗೆ ದಾರಿ ಅಂತ ಹಾಕಿದ್ದಾರೆ. ಇಲ್ಲಿ ಹೋಗ್ಬೇಕು, ಈ ಗವಿಲಿ ನುಕ್ಕೊಂಡು ಹೋಗ್ಬೇಕು. ನನ್ನ ಮಗಳು ಈಗ ಹೋಗ್ತಾ ಇದ್ದಾಳೆ ಗವಿಸಿದ್ದೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು. ಈ ಬಂಡೆ ಸಂದಿಲಿ ಈ ಥರ ನಿಧಾನಕ್ಕೆ ಹೋಗ್ಬೇಕು. ಬಟ್ ದೊಡ್ಡವರು ಸ್ವಲ್ಪ ಕೆಳಗಡೆ ಈ ಥರ ಬಕ್ಕೊಂಡು ಹೋಗ್ಬೇಕು. ಇಲ್ಲಿ ಜಾಗ ಇದೆಯಲ್ಲ, ಇಲ್ಲಿ ಬಕ್ಕೊಂಡು ಹೋಗ್ಬೇಕು, ನಿಧಾನಕ್ಕೆ ಹೋಗ್ಬೇಕು. ಈಗ ನಾನು ಹೋಗ್ತೀನಿ, ನನ್ನ ಮಗಳು ಆ ಕಡೆಯಿಂದ ವಿಡಿಯೋ ಮಾಡ್ತಾಳೆ. ಬಟ್ ನಾವು ಬಕ್ಕೊಂಡು ಹೋಗ್ಬೇಕು, ದೊಡ್ಡವರೆಲ್ಲ. ನನ್ನ ಮಗಳು ವಿಡಿಯೋ ಮಾಡ್ತಾಳೆ, ಈ ಥರ ಬಕ್ಕೊಂಡು ಬರಬೇಕು. ಸ್ವಲ್ಪ ದಪ್ಪ ಇರೋದಾದ್ರೆ ಸ್ವಲ್ಪ ಬರ್ಬೋದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ದೇವರು ಬರ್ತಾ ಇದ್ದೀನಿ. ನನ್ನ ಮಗಳು ಹಂಗೆ ನಿಂತ್ಕೊಂಡಂಗೆ ಬಂದ್ಬಿಟ್ಲು. ಸಣ್ಣ ಮಣಕ್ಲಿ ಅಲ್ವಾ, ಬಂದ್ಬಿಡ್ತಾಳೆ. ನಾವು ನೋಡಿ ದೊಡ್ಡವ್ರು ಹಿಂಗೆ ಬರಬೇಕು, ಹುಲಿ ಬಂದಂಗೆ. ಬಂದೆ ನಾನು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಎಲ್ಲ ಹಿಂಗೆ ಬರಬೇಕು. ಬನ್ನಿ, ಈಗ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಮೇಲವಣ. ನನ್ನ ಮಗಳು ಈಗ ಮೆಟ್ಲು ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಮೇಲ್ಗಡೆ ಅದೇ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೆಟ್ಲು ಹತ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ಮೆಟ್ಲು ಹತ್ತಬೇಕು. ಗವಿಸಿದ್ದೇಶ್ವರ ದೇವಸ್ಥಾನ ಇದೇನೆ. ಹೋಗ್ತಾ ಇದ್ದಾಳೆ ನೋಡಿ ನನ್ನ ಮಗಳು. ಅಲ್ಲಿ ಭಕ್ತಾದಿಗಳು ಕೆಲವರು ಕೂತಿದ್ದಾರೆ, ಫೋಟೋಶೂಟ್ ಮಾಡ್ಕೋತಾ ಇದ್ದಾರೆ. ನನ್ನ ಮಗಳು ಹೋಗ್ತಾ ಇದ್ದಾಳೆ ನೋಡಿ. ಮಕ್ಕಳಾದರೆ ಹತ್ಬಿಡ್ತಾರೆ ಮೆಟ್ಲನ್ನ, ದೊಡ್ಡವರಾದರೆ 15 ಮೆಟ್ಲು ಹತ್ಬಿಟ್ಟು ಸುಸ್ತಾದಂಗೆ ಅಂತಿರ್ತೀವಿ, ನಗರದಾ ಇರ್ತೀವಿ. ಬಂತು ದೇವಸ್ಥಾನ ನೋಡಿ, ದೇವರಿದ್ದಾನೆ, ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಗವಿಸಿದ್ದೇಶ್ವರ ದೇವಸ್ಥಾನ ಇದ್ದಾನೆ. ಈಗ ನನ್ನ ಮಗಳು ಇಲ್ಲೊಂದು ವ್ಯೂ ಇದೆ, ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ನೋಡಿ. ಅಲ್ಲಿ ಒಂದು ದೊಡ್ಡ ಕೊಳ, ನೇಚರ್ ನೋಡೋದಕ್ಕೆ ಸೂಪರಾಗಿದೆ. ಮತ್ತು ಟೆಂಪಲ್ ಎಲ್ಲ ಕೆಳಗಡೆ ಕಾಣ್ತಾ ಇದೆ. ಪಾಪ ಅಲ್ಲಿ ಕಿಕ್ಕೇರಿ ಕಾಣಿಸ್ತಾ, ಕಿಕ್ಕೇರಿ ಕಾಣಿಸ್ತದೆ ನಿಮಗೆ. ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ನನ್ನ ಮಗಳು ನೀರು ಕುಡಿತಿದ್ದಾಳೆ. ನಾವು ಗವಿಸಿದ್ದೇಶ್ವರ ದೇವಸ್ಥಾನನ ನೋಡಿಕೊಂಡು ಹೊಟ್ಟೆ ಹಸ್ವಾಗ್ತಿತ್ತು ಅಂದ್ಬಿಟ್ಟು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಇನ್ನು ದೇವಸ್ಥಾನದ ಬಾಗಿಲು ಓಪನ್ ಇರಲಿಲ್ಲ ಅಂತ ಪ್ರಸಾದ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವಸ್ಥಾನ ಇನ್ನೂ ಓಪನ್ ಆಗಲಿಕ್ಕೆ ಒಂದು 10 ನಿಮಿಷ ಇದೆ, ಅದಕ್ಕೋಸ್ಕರ ಊಟ ಮಾಡ್ಕೊಂಬಿಡೋಣ ಅಂತ ಹೋಗ್ತಿದ್ದೀವಿ. ನಾವು ಪ್ರಸಾದನ ತಿನ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. 2 ಗಂಟೆಗೆ ಓಪನ್ ಅಂತ ಅಂದಿದ್ರು, 2:15 ಆಗಿದೆ.
ಸೊ ಹೋಗ್ತಿದ್ದೀವಿ. ದೇವಸ್ಥಾನದೊಳಗಡೆ ಯಾವುದೇ ರೀತಿ ಫೋಟೋಸ್ ವಿಡಿಯೋಸ್ ಅಲೌಡ್ ಇಲ್ಲ. ಸೊ ಹಾಗಾಗಿ ಯಾವುದೂ ದೇವ್ರದ್ದು ನಾನು ತೆಕ್ಕೊಂಡಿಲ್ಲ. ಫಸ್ಟ್ ಇಲ್ಲಿ ಒಂದು ರೌಂಡ್ ಬರ್ಬೋದಾಗಿತ್ತು, ಬಟ್ ಎಲ್ಲ ವಾಶ್ ಮಾಡಿದ್ದಾರೆ, ಹಾಗಾಗಿ ಬಿಟ್ಟಿಲ್ಲ. ನಾವಿಲ್ಲಿ ಸುತ್ತ ಒಂದು ಪ್ರದಕ್ಷಿಣೆ ಬರ್ಬೋದಾಗಿತ್ತು. ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಒಳಗಡೆ, ಆದರೆ ಎಲ್ಲ ಕ್ಲೀನ್ ಮಾಡ್ತಿದ್ರಿಂದ ಬಿಟ್ಟಿಲ್ಲ. ವಾಶ್ ಮಾಡ್ತಿದ್ದಾರೆ ಅನಿಸುತ್ತೆ, ಅದಕ್ಕೆ ನಮಗೆ ರೌಂಡ್ ಹೊಡಿಯೋಕ್ಕೆ ಬಿಡಲಿಲ್ಲ. ಡೈರೆಕ್ಟ್ ನಾವು ಇಲ್ಲಿಂದ ದೇವ್ರ ದರ್ಶನಕ್ಕೆ ಹೋದ್ವಿ. ಹೋಗೋವಾಗ ಸಿಗೋಂಥ ಗೊಂಬೆಗಳು. ದರ್ಶನ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ ಹೋಗ್ತಿದ್ದೀವಿ. ಇಲ್ಲಿಂದ ಒಂದು ವ್ಯೂ ಬೆಟ್ಟದ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಲ್ಲ. ಹೊರಗಡೆ ಎಷ್ಟೊಂದು ಬಿಸಿಲಿದೆ. ಇದು ಮೇಲ್ಗಡೆ ಇರೋವಂಥ ದೇವಸ್ಥಾನದ ವ್ಯೂ. ಇದೇ ನಾವು ಅವಾಗಲೇ ಹೋಗಿದ್ದಂತಹ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿದೆ. ಹೊರಗಡೆ ಎಷ್ಟೊಂದು ಬಿಸಿಲಿದೆ, ಬಟ್ ಒಳಗಡೆ ಅಷ್ಟೇ ಕೂಲಾಗಿದೆ. ನಡೆಯೋಕ್ಕಾಗ್ದವ್ರಿಗೆ ಈ ಥರ ವ್ಯವಸ್ಥೆ ಕೂಡ ಇದೆ. ಆ್ಯಂಡ್ ಅಲ್ಲಿ ಒಂದು ದೊಡ್ಡ ಗಂಟೆ ಕಾಣ್ತಿದೆ. ಚುಂಚನಗಿರಿ ಕಾಲಭೈರವೇಶ್ವರನ ನೋಡಿಕೊಂಡು ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿದನ್ಗೆರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಚುಂಚನಗಿರಿಯಿಂದ ಇವಾಗ ಬಿದನಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇದೆಲ್ಲ ದೇವಸ್ಥಾನದ್ದು ದರ್ಶನಕ್ಕೆ ಹೋಗೋವಾಗ ಸಿಗೋವಂಥದ್ದು. ಇಲ್ಲಿ ಸುತ್ತ ಗ್ರಹಗಳ ವಿಗ್ರಹನ ಇಟ್ಟಿದ್ದಾರೆ. ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ಮೂಲ ವಿಗ್ರಹ.